ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಅಧ್ಯಾಯ 1 ಸಂಖ್ಯಾ ಪದ್ಧತಿ ಬಗ್ಗೆ ತಿಳ್ಕೊಳ್ಳೋಣ. ಸಂಖ್ಯಾ ಪದ್ಧತಿ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮೊದಲು ಸ್ವಾಭಾವಿಕ ಸಂಖ್ಯೆ ಅಂದ್ರೇನು, ಪೂರ್ಣ ಸಂಖ್ಯೆ ಅಂದ್ರೇನು ಅಂತ ನೋಡೋಣ. ಸ್ವಾಭಾವಿಕ ಸಂಖ್ಯೆ ಎನ್ ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರೆ. 1ರಿಂದ ಪ್ರಾರಂಭವಾಗುವ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತಾರೆ. ಉದಾಹರಣೆ 1, 2, 3, 4 ಹಾಗೆ ಕಂಟಿನ್ಯೂ ಆಗ್ತವ್ರಿ. ಇದಕ್ಕೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತಾರೆ. ನೆಕ್ಸ್ಟ್ ಪೂರ್ಣ ಸಂಖ್ಯೆಗಳು ಡಬ್ಲ್ಯೂ ಹೋಲ್ ನಂಬರ್ಸ್. 0ಯಿಂದ ಪ್ರಾರಂಭವಾಗುವ ಸಂಖ್ಯೆಗಳಿಗೆ ಪೂರ್ಣ ಸಂಖ್ಯೆಗಳು ಅಂತ ಕರೀತಾರೆ. 0, 1, 2, 3 ಹಾಗೆ ಕಂಟಿನ್ಯೂ ಆಗ್ತವ್ರಿ. ಪೂರ್ಣಾಂಕಗಳು ಝೆಡ್ ಇಂಟೀಜರ್ಸ್. ಋಣ ಪೂರ್ಣಾಂಕ 0, ಧನ ಪೂರ್ಣಾಂಕ ಹೊಂದಿರುವ ಸಂಖ್ಯೆಗಳಿಗೆ ಪೂರ್ಣಾಂಕಗಳು ಅಂತ ಕರೀತಾರೆ. ನೋಡ್ರಿ, ಇಲ್ಲಿ ಋಣ ಸಂಖ್ಯೆಗಳು ಅದಾವೆ. -3, -2, -1, 0, +1, +2, +3 ಹಾಗೆ ಕಂಟಿನ್ಯೂ ಆಗ್ತಾವ್ರಿ ಎಡಗಡೆ ಮತ್ತು ಬಲಗಡೆ. ಋಣ ಪೂರ್ಣಾಂಕ 0, ಧನ ಪೂರ್ಣಾಂಕಗಳನ್ನು ಹೊಂದಿರುವ ಸಂಖ್ಯೆಗಳಿಗೆ ಪೂರ್ಣಾಂಕಗಳು ಎಂದು ಕರೆಯುವರು. ಭಾಗಲಬ್ಧ ಸಂಖ್ಯೆಗಳು ರ್ಯಾಷನಲ್ ನಂಬರ್ಸ್ ಆರ್. ಯಾವುದಾದರೊಂದು ಸಂಖ್ಯೆಯನ್ನು p/q ರೂಪದಲ್ಲಿ ವ್ಯಕ್ತಪಡಿಸಿದರೆ ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ಕರಿತೇವ್ರಿ. ಇಲ್ಲಿ p ಮತ್ತು qಗಳು ಪೂರ್ಣಾಂಕಗಳಾಗಿದ್ದು q is not equal to 0. ನೋಡ್ರಿ, ಇಲ್ಲಿ 2/4, 2/5, 6/3 ಹೌದಾ, ಇದು p/q ರೂಪದಲ್ಲದವು. q is not equal to 0. 2/0 ಇದು ಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ. ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆ ಇರ್ರ್ಯಾಷನಲ್ ನಂಬರ್ಸ್. ಯಾವುದಾದರೊಂದು ಸಂಖ್ಯೆಯನ್ನು p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದಿದ್ದರೆ ಅದನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಕರೀತಾರೆ. p ಮತ್ತು q ಪೂರ್ಣಾಂಕಗಳಾಗಿದ್ದು q ನಾಟ್ ಈಕ್ವಲ್ ಟು 0. √2, √3 ಇವು ಏನ್ರಿ ಅಭಾಗಲಬ್ಧ ಸಂಖ್ಯೆಗಳು. ನೆಕ್ಸ್ಟ್ ವಾಸ್ತವ ಸಂಖ್ಯೆ ಆರ್ ರಿಯಲ್ ನಂಬರ್ ಅಂತ ಕರೀತಾರೆ. ವಾಸ್ತವ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಒಳಗೊಂಡಿರ್ತವೆ. ಇವುಗಳಿಗೆ ಏನಂತ ಕರೀತಾರೆ? ವಾಸ್ತವ ಸಂಖ್ಯೆ ಅಂತ ಕರೀತಾರೆ. ನೋಡ್ರಿ, ಇದಕ್ಕೆ ಸಂಬಂಧಪಟ್ಟ ಅಭ್ಯಾಸವನ್ನು ಮುಂದಿನ 2.1 ಮುಂದಿನ ವಿಡಿಯೋದಲ್ಲಿ ನೋಡೋಣ.